ಮೋಸ ಮಾಡಿದ್ದಾಳೆ. ಬೆಂಗಳೂರೇ ಈಕೆಯ ಅಡ್ಡ, ಎಲ್ಲ ಜಿಲ್ಲೆಗಳಿಗೂ ಚಾಚಿದೆ ಈಕೆಯ ಕೈ. ಇವಳ ಮಾತಿಗೆ ಮರುಳಾದ್ರೆ ಮರುದಿನವೇ ನೀವು ಬೀದಿಗೆ ಬೀಳೋದು ಗ್ಯಾರಂಟಿ. ನೋಡೋಕೆ ಸುಂದ್ರಿ, ಆದ್ರೆ ಬಿಲ್ಡಪ್ ಮಾತ್ರ ಅಷ್ಟಿಷ್ಟಲ್ಲ. ಇದೇ ಬಿಲ್ಡಪ್ ಅನ್ನ ಕೊಟ್ಕೊಂಡು ಸಿಕ್ಕವರಿಗೆ ಮೋಸ ಮಾಡಿದ್ದಾಳೆ ಈಕೆ. ಈಕೆಯ ಮಾತು ಯಾವ ರೀತಿಯಾಗಿರುತ್ತೆ ಅಂದ್ರೆ ಬೆಣ್ಣೆ ರೀತಿಯಾಗಿ ಮಾತಾಡ್ತಾಳೆ. ಆದ್ರೆ ಈಕೆಯನ್ನ ನಂಬಿದ್ರೆ ಕೈಗೆ ಚೆಂಬು ಗ್ಯಾರಂಟಿ. ಚೆಲುವೆಯ ಮುತ್ತಿನಂತ ಮಾತಿಗೆ ತಾವೇನಾದ್ರೂ ಮರುಳಾದ್ರೆ ಎಲ್ಲ ಖತಮ್. ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಲಕ್ಷ ಪೀಕಿರುವಂತ ಬಲು ಛತ್ರಿಯ ಸ್ಟೋರಿ ಇದು ವೀಕ್ಷಕರೇ. ದೊಡ್ಡವರ ಜೊತೆಗಿನ ಫೋಟೋವನ್ನ ತೋರಿಸಿ ನನಗೆ ಅವ್ರು ಗೊತ್ತು, ನನಗೆ ಇವ್ರು ಗೊತ್ತು ಅಂತ ಹೇಳಿ ಲಕ್ಷ ಮೋಸ ಮಾಡಿದ್ದಾಳೆ. ಎಲ್ಲಾ ಜಿಲ್ಲೆಗಳಿಗೂ ಈಕೆಯ ಕೈ ಚಾಚಿದೆ. ಇವಳ ಮಾತಿಗೆ ಏನಾದ್ರೂ ಮರುಳಾದ್ರೆ ನೀವು ಮೋಸ ಹೋಗೋದು ಗ್ಯಾರಂಟಿ, ಬೀದಿ ಪಾಲಾಗೋದು ಗ್ಯಾರಂಟಿ. ಕಾಂಗ್ರೆಸ್ ಪಕ್ಷದ ಯುವ ನಾಯಕಿ, ಐ ರಿಪೀಟ್, ಕಾಂಗ್ರೆಸ್ ಪಕ್ಷದ ಯುವ ನಾಯಕಿಯ ವಿರುದ್ಧ 420 ಕೇಸ್ ದಾಖಲಾಗಿದೆ. ಅಂತಿಂತ ಕೇಸ್ ಅಲ್ಲ ಇದು, 420 ಕೇಸ್ ಅಂದ್ರೆ ವಂಚನೆ ಕೇಸ್, ದೋಖಾ ಕೇಸ್. ಆಕೆಯ ಹೆಸರೇನ್ ಗೊತ್ತಾ? ಆಲ್ರೆಡಿ ತಮಗೆ ಗೊತ್ತಾಗಿರ್ಬೇಕು, ನೋಡ್ತಾ ಇದ್ದೀರಾ. ಸಂಧ್ಯಾ ಪವಿತ್ರ ನಾಗರಾಜ್ ಈಕೆಯ ಹೆಸರು. ಸಂಧ್ಯಾ ಪವಿತ್ರ ನಾಗರಾಜ್ ಅಂತ ಲಕ್ಷ ವಂಚನೆ ಮಾಡಿರ್ತಕ್ಕಂಥ ದೂರು ಈಕೆಯ ಮೇಲೆ ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್. ಇನ್ನು ಈಕೆ ನಾವು ಆಗ್ಲೇ ಹೇಳಿದ್ವಿ ನೋಡಿ, ಮುದ್ದಾದಂತ ಒಂದು ಹುಡುಗಿ ಅಥವಾ ಮುದ್ದು ಮುಖ ಅಂತ. ಈಕೆಯನ್ನ ನೋಡಿದ್ರೆ ಯಾರು ಮೋಸ ಹೋಗಲ್ಲ ಹೇಳಿ. ಜೊತೆಗೆ ತಾನು ರಾಜಕೀಯ ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳ್ಕೊಳ್ಳೋದು, ಮತ್ತು ಈಕೆಯ ಫೇಸ್ನ ನೋಡಿದ್ರೆ ಪಾಪ ಅಮಾಯಕಿ ರೀತಿಯಾಗಿದ್ದಾಳೆ, ಪಾಪ ತುಂಬಾ ಚೆನ್ನಾಗಿದ್ದಾಳೆ, ಈಕೆ ಮೋಸ ಮಾಡಲ್ಲ ಬಿಡ್ರಿ, ನಾವು ಅನ್ಕೊಂಡಿರುವಂಥದ್ದು ನಮಗೆ ಸಿಗುತ್ತೆ ಅಂತ ಅನ್ಕೊಂಡು ಲಕ್ಷ ರೂಪಾಯಿನ ಕಳ್ಕೊಂಡಿದ್ದಾರೆ. ಈಗ ಯುವ ಕಾಂಗ್ರೆಸ್ ನಾಯಕಿ ಅಂತ ಹೇಳ್ಕೊಂಡು 1000 ಅಲ್ಲ, 2000 ಅಲ್ಲ, 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, ಬರೋಬ್ಬರಿ 11,20,000 11,20,000 ಒಬ್ರು ಕಳ್ಕೊಂಡಿದ್ದಾರೆ. ಒಬ್ಬರು ಕಳ್ಕೊಂಡಿರುವಂಥದ್ದು. ಇನ್ನು ಎಷ್ಟು ಜನನೋ. ನಮ್ಮ BTV ಆಫೀಸ್ಗೆ ಬೆಳಗ್ಗೆಯಿಂದ ಈಕೆಯ ಬಗ್ಗೆ ನಾವು ವರದಿಯನ್ನು ಬಿತ್ತರಿಸ್ತಾ ಇದ್ದೀವಿ. ನಮ್ಮ BTV ಆಫೀಸ್ಗೆ ಎಷ್ಟೋ ಜನ ಫೋನ್ ಮಾಡ್ತಾ ಇದ್ದಾರೆ, ಸಾರ್ ನಾವು ಮೋಸ ಹೋಗಿದ್ದೀವಿ, ನಮಗೆ ಮೋಸ ಮಾಡಿದ್ದಾಳೆ ಅಂತ. ಸೊ ಹೀಗಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಒಂದೇ, ಹೋಗಿ ಜಯನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಿ. ಬಿಕಾಸ್ ಜಯನಗರ ಪೊಲೀಸ್ ಠಾಣೆಯಲ್ಲಿ ಮೂಲ ಧಾವೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡಿ, ಮತ್ತು ಈಕೆಯ ಫೇಸ್ ಅನ್ನು ಬಹಳ ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ನಿಮಗೂ ಮೋಸ ಮಾಡಿರಬಹುದು. ಸೊ ಈ ಐನಾತಿ ಸಂಧ್ಯಾ ಬಹಳ ಖತರ್ನಾಕ್, ಮಾಡಿರ್ತಕ್ಕಂಥ ಕೆಲಸ ಒಂದಲ್ಲ ಎರಡಲ್ಲ.